ಬ್ರಿಟಿಷರ ಕಪಿಮುಷ್ಟಿಯಿಂದ 1947 ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಪಡೆದ ನಂತರ 563 ಪ್ರಾಂತ್ಯಗಳಲ್ಲಿ ಹರಿದು ಹೊಂಚಿ ಹೋಗಿದ್ದಂತಹ ಭಾರತಕ್ಕೆ ಸರ್ದಾರ್ ಪಟೇಲರು ಇಲ್ಲದೆ ಹೋಗಿದ್ದರೆ ಇಂದು ನಾವು ಕಾಣುತ್ತಿರುವಂತಹ ಭಾರತದ ಭೂಪಟವನ್ನು ಊಹಿಸಿಕೊಳ್ಳುವುದು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಅಂತಹ ಭೀಮಗಾತ್ರದ ಕೆಲಸಕ್ಕೆ ಕೈ ಹಾಕಿ ಯಶಸ್ಸನ್ನು ಕಂಡುಕೊಂಡಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಅಂದಿನ ದಿನಗಳಲ್ಲಾಗಿರುವಂತಹ ಮೋಸಗಳು ಎಂಥದ್ದು ಗೊತ್ತಾ? ಗೆಳೆಯರೆ, ದರ್ಪಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ದರ್ಪಣ ಇದು ಇತಿಹಾಸ ದರ್ಶನ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪಟೇಲ್ ಭಾಯ್, ನೀನು ಗೆದ್ದಿರುವೆ ಎಂದು ನನಗೆ ಗೊತ್ತು, ಅದಕ್ಕಾಗಿ ನಾನು ಸಂತೋಷ ಪಡುತ್ತೇನೆ. ಆದರೆ ಇವತ್ತಿನ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೆಹರು ನನ್ನ ಪ್ರಧಾನಿಯನ್ನಾಗಿ ಮಾಡಬೇಕಾಗಿದೆ. ಆದ್ದರಿಂದ ನೀನು ನಿನ್ನ ಹೆಸರನ್ನು ಹಿಂತೆಗೆದುಕೋ ಪಟೇಲ್. ಹಾಗಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಪತ್ರ ಬರೆದ ಈ ಮನುಷ್ಯ ತನ್ನ ಜೀವಮಾನದಲ್ಲೇ ಅದುವರೆಗೂ ಮಾಡಿರದಿದ್ದಂತಹ ಅತಿ ಭಯಂಕರ ತಪ್ಪೊಂದನ್ನು ಮಾಡಿಬಿಟ್ಟಿದ್ದ. ಅದ್ಯಾವುದೋ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕು, ಇನ್ಯಾವುದೋ ಮುಲಾಜಿಗೆ ಕಟ್ಟುಬಿದ್ದು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಬೇಕಾಗಿದ್ದ ಮತ್ತು ಅಂತಹದ್ದೊಂದು ಹುದ್ದೆಗೆ ಎಲ್ಲ ರೀತಿಯಿಂದಲೂ ಅರ್ಹರಾಗಿದ್ದ ಪಟೇಲರಿಗೆ ಅತ್ಯಂತ ಸೌಜನ್ಯದಿಂದಲೇ ನಿನ್ನ ಹೆಸರನ್ನು ಹಿಂದಕ್ಕೆ ತೆಗೆದುಕೋ ಪಟೇಲ್ ಎಂದು ಆದೇಶಿಸಿಬಿಟ್ಟಿದ್ದ. ಆತನ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ. ನಿಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿರದಿದ್ದ ಕೆಲವೊಂದು ಐತಿಹಾಸಿಕ ಸತ್ಯಗಳನ್ನು, ರಹಸ್ಯಗಳನ್ನು ಇತಿಹಾಸದ ಪುಟಗಳಲ್ಲಿ ಕಂಡರಿಯದ್ದನ್ನು ಇವತ್ತು ನಾನು ನಿಮ್ಮ ಮುಂದೆ ನಗ್ನಗೊಳಿಸುವುದಕ್ಕೆ ಹೊರಟಿದ್ದೇನೆ. ಮುಂದೆ ಹೇಳಲಿರುವ ಎಲ್ಲ ಘಟನೆಗಳು, ಪಿತೂರಿಗಳು, ಷಡ್ಯಂತ್ರಗಳು ನಡೆದದ್ದು ಬರೀ ಕುರ್ಚಿಗಾಗಿ ಮಾತ್ರ. ಜವಾಹರ್ಲಾಲ್ ನೆಹರು ಎಂಬ ಅಧಿಕಾರದಾಹಿ ಮನುಷ್ಯ ಪ್ರಧಾನಮಂತ್ರಿ ಪಟ್ಟಕ್ಕಾಗಿ ಎಂಥೆಂಥ ದಾಳಗಳನ್ನು ಉರುಳಿಸಿದ್ದ ಎಂಬುದನ್ನು ವಿವರಿಸೋಕೆ ಇವತ್ತು ಗಾಂಧಿಯೂ ಬದುಕಿಲ್ಲ, ಪಟೇಲರು ಜೀವಂತವಿಲ್ಲ. ಸದ್ಯಕ್ಕೆ ಕಣ್ಣಿಗೆ ಗೋಚರಿಸುವ ಏಕೈಕ ಸಾಕ್ಷಿ ಅಂದರೆ ಆವತ್ತು ಆ ಕುರ್ಚಿಗಾಗಿ ನಡೆಯಲಾದ ತಂತ್ರಗಳು, ಕುತಂತ್ರಗಳು ಇವತ್ತಿನವರೆಗೂ ಉಸಿರಾಡುತ್ತಿದೆ ಎನ್ನುವುದಕ್ಕೆ ನಿಮಗೊಂದು ಅಚ್ಚರಿಯ ಉದಾಹರಣೆ ಅಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರದ ದಿನಗಳಿಂದ ಸುಮಾರು 7 ದಶಕಗಳವರೆಗೂ ಭಾರತ ಭ್ರಷ್ಟಾಚಾರದಲ್ಲಿ ಮುಳುಗಿ ಕುಟುಂಬ ರಾಜಕಾರಣಕ್ಕೆ ಕಾರಣವಾಗಿ ಹೋಗಿತ್ತೆಂಬುದು. ಬಹುಶಃ ಇದು ಸ್ವಾತಂತ್ರ್ಯ ಸಿಗುವ ಕೆಲವೇ ದಿನಗಳ ಹಿಂದಿನ ಮಾತು. ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಲಿದ್ದಾರೆ ಎಂಬ ಸುದ್ದಿ ಆವತ್ತಿನ ನಾಯಕರಿಗೆಲ್ಲರಿಗೂ ಹೆಚ್ಚು ಕಡಿಮೆ ಗೊತ್ತಾಗಿ ಹೋಗಿತ್ತು. ಅದೇ ರೀತಿ ಹಾಗೆ ಬ್ರಿಟಿಷರು ಬಿಟ್ಟು ಹೋದ ಮೇಲೆ ಆಗ ಇಲ್ಲಿದ್ದ ಏಕೈಕ ಪಕ್ಷವಾದ ಕಾಂಗ್ರೆಸ್ಸಿನ ನಾಯಕನೇ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುವವನೆಂದು ಡಂಗುರವೂ ಸಾರಿಯಾಗಿತ್ತು. ಅಂತಹ ಸಮಯದಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತನ್ನ ಮುಂದಿನ ನಾಯಕನನ್ನು ಆರಿಸುವುದಕ್ಕಾಗಿ ಸಭೆಯೊಂದನ್ನು ನಡೆಸಿತ್ತು. ತುಂಬ ದೀರ್ಘ ಸಮಯದವರೆಗೆ ನಡೆದ ಆ ಸಭೆಯಲ್ಲಿ ಕಂಡುಹಿಡಿದ ಫಾರ್ಮುಲಾ ಎಂದರೆ ಓಟು ಹಾಕುವುದು. ಆವತ್ತಿನ ಕಾಂಗ್ರೆಸ್ನಲ್ಲಿ ಇದ್ದದ್ದೇ 15 ಜನ ಪ್ರದೇಶಾಧ್ಯಕ್ಷರು. ಇವರಿಗೆ ಯಾರು ಓಟು ಹಾಕುತ್ತಾರೋ ಅವರೇ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗುತ್ತಾರೆ ಮತ್ತು ಅವರೇ ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಿಯಾಗುತ್ತಾರೆ ಎಂದು ನಿರ್ಧರಿಸಲಾಗಿತ್ತು. ಅದರಂತೆ ಸಭೆಯಲ್ಲಿ ನಡೆಸಿದ ಚುನಾವಣೆಯಲ್ಲಿ 15 ಜನ ಪ್ರದೇಶಾಧ್ಯಕ್ಷರು ಹಾಕಿದ ಮತಗಳಲ್ಲಿ ನೆಹರುಗೆ ಬಿದ್ದ ಓಟುಗಳೆಷ್ಟು ಗೊತ್ತೇ? ತನ್ನ ಅಧಿಕಾರ ದಾಹದಿಂದ ಇಡೀ ದೇಶದ ಚುಕ್ಕಾಣಿಯನ್ನು ಹಿಡಿಯಬೇಕೆಂಬ ದುರಾಸೆ ಹೊಂದಿದ್ದ ಈ ವ್ಯಕ್ತಿಗೆ ಬಿದ್ದ ಓಟುಗಳು ಬರೋಬ್ಬರಿ ಶೂನ್ಯ. ಒಂದೂ ಓಟನ್ನು ಪಡೆಯುವಷ್ಟು ಸಮರ್ಥನೂ ಈ ಜವಾಹರ್ಲಾಲ್ ನೆಹರು ಆಗಿರಲಿಲ್ಲವಾ ಅಂತ ನಿಮಗೆ ಅನಿಸಿರಬಹುದು. ಆದರೆ ಅದೇನೋ ಒಂದು ಮಾತು ಹೇಳ್ತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತಂತೆ. ಕಾಂಗ್ರೆಸ್ನ ಎಲ್ಲ ಪ್ರದೇಶ ಅಧ್ಯಕ್ಷರು ನನಗೇ ಓಟು ಹಾಕುತ್ತಾರೆ ಎಂದು ನಂಬಿದ್ದ ನೆಹರುವಿಗೆ ವಿಧಿಯೊಂದು ರೀತಿಯಲ್ಲಿ ಆಟವಾಡಿತ್ತು. ನೆಹರುವಿನ ಜೊತೆ ಪ್ರತಿಸ್ಪರ್ಧಿಯಾಗಿದ್ದ ಆಚಾರ್ಯ ಕೃಪಲಾನಿ ಅವರಿಗೆ 2 ಓಟು ಮತ್ತು ಪಟ್ಟಾಭಿ ಸೀತಾರಾಮಯ್ಯನವರಿಗೆ ತಲಾ 1 ಓಟು ಬಿದ್ದಿದ್ದರೆ ಮಿಕ್ಕ 12 ಓಟುಗಳು ಇನ್ನೊಬ್ಬ ಅಭ್ಯರ್ಥಿಯಾಗಿದ್ದ ಸರ್ದಾರ್ ಪಟೇಲರ ಹೆಸರಿಗೆ ಬಿದ್ದಿದ್ವು.
ತಾನು ಎದುರಿಸಿದ ಮೊದಲ ಚುನಾವಣೆಯಲ್ಲಿಯೇ ಸೋತು ಸುಣ್ಣವಾಗಿ ಭಾರೀ ಮುಖಭಂಗದಿಂದ ನೆಹರು ಮುಗ್ಗರಿಸಿ ಬಿದ್ದಿದ್ದ. ಇನ್ನೇನು ತನಗೆ ಪ್ರಧಾನಿ ಪಟ್ಟ ಸಿಗಲಾರದು ಎಂದು ಮನವರಿಕೆಯಾಗುತ್ತಿದ್ದಂತೆಯೇ ಗಾಂಧಿ ಬಳಿಗೆ ತ್ವರಿತಗತಿಯಲ್ಲಿ ಓಡೋಡಿ ಹೋಗಿದ್ದ ಈ ನೆಹರು, ಬಾಪು, ಓಟು ಯಾರಿಗೆ ಜಾಸ್ತಿ ಬಿದ್ದವೆಂಬುದು ನನಗೆ ಮುಖ್ಯವಲ್ಲ. ಒಟ್ಟಿನಲ್ಲಿ ನಾನು ಪ್ರಧಾನಿಯಾಗಬೇಕು. ಬೈ ಹುಕ್ ಆರ್ ಕ್ರೂಕ್ ಅಧಿಕಾರ ನನ್ನ ಕೈ ಸೇರಬೇಕು. ಇಲ್ಲದೆ ಹೋದರೆ ನಾನು ಕಾಂಗ್ರೆಸ್ ಅನ್ನ ಒಡೆಯುತ್ತೇನೆ ಎಂದು ಗಾಂಧಿಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟ ಈ ಅಧಿಕಾರದ ಅಮಲು ಹೊಂದಿದ್ದ ನೆಹರುವಿನಂಥ ನರಪಿಶಾಚಿ. ಇವತ್ತಲ್ಲ ನಾಳೆ ಸ್ವಾತಂತ್ರ್ಯ ಬಂದೇ ಬರುತ್ತದೆ ಎಂಬ ಗುಂಗಿನಲ್ಲಿ ರಾಮರಾಜ್ಯದ ಕನಸನ್ನು ಹೊಂದಿದ್ದ ಗಾಂಧಿ ನೆಹರು ಮಾಡಿದ ಈ ಬ್ಲ್ಯಾಕ್ ಮೇಲ್ನಿಂದ ತತ್ತರಿಸಿ ಹೋಗಿದ್ದ. ಯಾಕೆ ಅಂದರೆ ಗಾಂಧಿಗೆ ಹೆದರಿಕೆಯಿಂದ ಎದೆ ಬಡಿತ ಜೋರಾಗಿತ್ತು, ಕೈಕಾಲುಗಳು ನಡುಗುತ್ತಿತ್ತು, ಗಂಟಲು ಒಣಗುತ್ತಿತ್ತು, ಭವ್ಯ ಭಾರತದ ದೌರ್ಭಾಗ್ಯ ಕಣ್ಣೆದುರು ಗೋಚರಗೊಂಡಿತ್ತು. ಹಾಗೊಂದು ವೇಳೆ ಕಾಂಗ್ರೆಸ್ಸು ಎರಡು ಹೋಳಾದರೆ ಬ್ರಿಟಿಷರು ಹೊಸ ತಗಾದೆ ತೆಗಿತಾರೆ. ಸ್ವಾತಂತ್ರ್ಯ ಕೊಡುವುದಾದರೂ ಯಾರಿಗೆ? ನೆಹರು ಹುಟ್ಟು ಹಾಕಿದ ಹೊಸ ಕಾಂಗ್ರೆಸ್ಸಿಗೋ ಅಥವಾ ಈ ಮೊದಲು ಬ್ರಿಟಿಷ್ ಅಧಿಕಾರಿಯಿಂದ ಜನ್ಮ ತಳೆದು ನೆಹರುವಿಗೆ ರಾಜತಾಂತ್ರಿಕತೆ ಕಲಿಸಿ ಸದ್ಯಕ್ಕೆ ನೆಹರುವಿನಿಂದ ದೂರವಾಗಿರುವ ಹಳೆಯ ಕಾಂಗ್ರೆಸ್ಸಿಗೋ? ಈ ರೀತಿಯ ಅರ್ಥಹೀನ ಪ್ರಶ್ನೆಗಳನ್ನು ಬ್ರಿಟಿಷ್ ಸರ್ಕಾರ ಕೇಳತೊಡಗಿದರೆ ಏನಂತ ಉತ್ತರಿಸೋದು ಎಂದು ಗಾಂಧಿ ಕುಸಿದು ಹೋಗಿದ್ದ. ಈಗೇನೋ ತನ್ನ ಹೃದಯ ಪಟೇಲ್ರನ್ನ ಅಪ್ಪಿಕೊಂಡಿದೆ, ತಲೆ ಮಾತ್ರ ನೆಹರು ನನ್ನ ಪ್ರಧಾನಿ ಮಾಡು ಎಂದು ಹೇಳುತ್ತಿದೆ. ಹೃದಯದ ಮಾತು ಕೇಳಬೇಕಾ ಅಥವಾ ತಲೆಯ ಮಾತು ಅಪ್ಪಿಕೊಳ್ಳಬೇಕಾ? ಇಂತಹದ್ದೊಂದು ಸಂದಿಗ್ಧತೆಯಲ್ಲಿ ತುಂಬ ಹೊತ್ತು ತೊಳಲಾಡಿದ್ದ ಗಾಂಧಿ ಕೊನೆಗೊಂದು ದಿನ ಪಟೇಲರಿಗೆ ನಿನ್ನ ಹೆಸರನ್ನು ಹಿಂದಕ್ಕೆ ತೆಗೆದುಕೋ ಪಟೇಲ್ ಎಂಬ ಸಾರಾಂಶವಿರುವ ವೈಯಕ್ತಿಕ ಪತ್ರವೊಂದನ್ನು ಬರೆದ. ಇವತ್ತಿಗೂ ಆ ಪತ್ರ ಮಹಾತ್ಮ ಲೈಫ್ ಆಫ್ ಗಾಂಧಿ ಎನ್ನುವ ಗಾಂಧಿಯ ವೈಯಕ್ತಿಕ ದಾಖಲೆಗಳಲ್ಲಿದೆ. ಗಾಂಧಿಯ ಸೆಕ್ರೆಟರಿಯಾಗಿದ್ದ ಪ್ಯಾರೆಲಾಲ್ ಎಂಬುವವರು ಆ ಪತ್ರವನ್ನು ಪೂರ್ಣ ಆಹುತಿ ಎಂಬ ಪುಸ್ತಕದಲ್ಲಿಯೂ ಪ್ರಕಟಿಸಿದ್ದಾರೆ. ಅಷ್ಟಾಯ್ತಲ್ಲ, ಪಟೇಲರಿಗೆ ಅಂಥದ್ದೊಂದು ಪತ್ರ ಕೈ ಸೇರುತ್ತಿದ್ದಂತೆಯೇ ಒಂದೇ ಉಸಿರಿನಲ್ಲಿ ಓದಿ ತರಾತುರಿಯಲ್ಲಿ ಅದೇ ಪತ್ರವನ್ನು ಹಿಡಿದುಕೊಂಡು ಗಾಂಧಿಯಡಿಗೆ ಧಾವಿಸಿ ಬಂದಿದ್ದರು. ಬಾಪು, ನೀವು ಮಾಡುತ್ತಿರುವುದು ಸರಿನಾ? ನಿಮ್ಮ ಅಂತರಾತ್ಮವೇ ಹೀಗೆ ಹೇಳುತ್ತಿದೆ ಅಂದರೆ ನಾನು ನಂಬಲಾರೆ. ಆದ್ರೇನು, ನಾನು ಎಷ್ಟೇ ಆದರೂ ಕೂಡ ನಿಮ್ಮ ಸೇವಕ. ಇಲ್ಲ ಬಾಪು, ಇನ್ನು ಮುಂದೆ ನನ್ನ ಹೆಸರು ಕಾಣಿಸಿಕೊಳ್ಳುವುದಿಲ್ಲ ಎಂದು ಗದ್ಗದಿತರಾಗಿ ನುಡಿಯುತ್ತಾ ಪಟೇಲರು ಎದ್ದು ಹೋಗಿದ್ದರು. ಪ್ರಧಾನಿಯ ಕುರ್ಚಿ ಅನಾಯಾಸವಾಗಿ ನೆಹರು ಬಳಿಗೆ ಬಂದಿತ್ತು. ವಿಚಿತ್ರವೇನೆಂದರೆ ಇಂಥ ನಾಯಕರಿದ್ದ ಕಾಂಗ್ರೆಸ್ಸನ್ನು ಹುಟ್ಟು ಹಾಕಿದವನು ಒಬ್ಬ ಬ್ರಿಟಿಷ್ ಪ್ರಜೆ. ಅವನೇ ಆಲೆನ್ ಆಕ್ಟೋವಿಯನ್ ಹ್ಯೂಮ್. ಸಾವಿರದ 1885ರಲ್ಲಿ ಮುಂಬೈನ ಗೋಕುಲ್ದಾಸ್ ತೇಜ್ಪಾಲ್ ಭವನದಲ್ಲಿ ಕಾಂಗ್ರೆಸ್ ಜನ್ಮ ತಾಳಿದಾಗ ಇದನ್ನು ಬರೀ ಎಂಟರ್ಟೈನ್ಮೆಂಟ್ ಕ್ಲಬ್ ಎಂದು ಪರಿಗಣಿಸಲಾಗಿತ್ತು. ದಕ್ಷಿಣ ಆಫ್ರಿಕಾದಿಂದ ಗಾಂಧಿ ಎಂಬ ಈ ಮನುಷ್ಯ ಬರದೇ ಹೋಗಿದ್ದರೆ ಕಾಂಗ್ರೆಸ್ಸಿಗೆ ಕ್ಯಾರೆ ಅನ್ನುವವರಿರಲಿಲ್ಲ. ಅಂತಹ ಕಾಂಗ್ರೆಸ್ಸಿನ ಸಮಸ್ತ ನಾಯಕರು ಆಗಸ್ಟ್ 14, 1947ರ ರಾತ್ರಿ ಸ್ವಾತಂತ್ರ್ಯದ ಘಳಿಗೆಯನ್ನು ಎನಿಸುತ್ತಾ ದಿಲ್ಲಿಯಲ್ಲಿ ಜಮಾಯಿಸಿದರೆ ಗಾಂಧಿ ಮಾತ್ರ ಅಲ್ಲಿರಲೇ ಇಲ್ಲ. ಆತ ನೌಖಾಲಿ ಎಂಬ ಪ್ರದೇಶದಲ್ಲಿ ತಣ್ಣಗೆ ಹತಾಶನಾಗಿ ಕುಳಿತು ಬಿಟ್ಟಿದ್ದ. ಕೊನೆಗೂ ದಿಲ್ಲಿಗೆ ಕಾಲಿಡಿದ ಗಾಂಧಿ ನೌಖಾಲಿಯಿಂದಲೇ ಬರುತ್ತಿರುವುದು ಸ್ವಾತಂತ್ರ್ಯವಲ್ಲ, ಬರೀ ಟ್ರಾನ್ಸ್ಫರ್ ಆಫ್ ಅಗ್ರಿಮೆಂಟ್, ಅಧಿಕಾರ ಹಸ್ತಾಂತರವಾಗುತ್ತಿದೆ ಅಷ್ಟೇ. ಇಂತಹದ್ದೊಂದು ಸ್ವರಾಜ್ಯವನ್ನು ನಾನು ತಂದು ಕೊಡುತ್ತಿಲ್ಲ, ಕೆಲವೊಂದಿಷ್ಟು ಅಧಿಕಾರದಾಹಿ ಮನುಷ್ಯರು ತರುತ್ತಿದ್ದಾರೆ ಎಂಬ ಪತ್ರಿಕಾ ಹೇಳಿಕೆಯೊಂದನ್ನು ನೀಡಿಬಿಟ್ಟ. ಎಲ್ಲದಕ್ಕಿಂತ ದುರಂತದ ಸಂಗತಿ ಅಂದರೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ತನ್ನದೇ ಆದ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಕಾಂಗ್ರೆಸ್ಸು ಕೊನೆಗೆ ಯಾವ ಸ್ಟೇಜ್ಗಿಳಿಯಿತು ಎಂದರೆ ಖುದ್ದಾಗಿ ಗಾಂಧಿಯು ಕೂಡ ಕಾಂಗ್ರೆಸ್ಸಿನಿಂದ ಹೊರಬರಬೇಕಾಯಿತು. ಅದರ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನು ನೀಡಬೇಕಾಯಿತು. ಅಲ್ಲಿನ ಒಳಸುಳಿಗಳು, ಕ್ಷುದ್ರ ವಿಚಾರಗಳಿಂದ ಹತಾಶರಾದ ಗಾಂಧಿ ತನ್ನ ಕೊನೆಯ ದಿನಗಳಲ್ಲಿ ಕಾಂಗ್ರೆಸ್ ಕುರಿತಂತೆ ಹೇಳಿದ್ದೇನು ಗೊತ್ತೇ? ಕಾಂಗ್ರೆಸ್ಸನ್ನು ಮುಗಿಸಿಬಿಡಿ, ಇಲ್ಲ ಅಂದರೆ ಅದು ದೇಶವನ್ನೇ ಮುಗಿಸುತ್ತದೆ. ಹತಾಶೆಯಿಂದ ನುಡಿದ ಆತನ ಭವಿಷ್ಯ ಇಂದಿಗೂ ನಿಜವಾಗುತ್ತಿದೆಯೇ ಎಂಬುದು ಎಲ್ಲರಿಗೂ ಕಾಡುತ್ತಿರುವ ಯಕ್ಷ ಪ್ರಶ್ನೆ. ಗೆಳೆಯರೆ,
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಇನ್ನೊಬ್ಬರ ಜೊತೆ ಹಂಚ್ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದದ ರೂಪದಲ್ಲಿ ಶುಭ ಹಾರೈಸಿಬಿಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೊಂದಿದ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.